ಗೋವಿಂದಪುರ ನಮ್ಮ ಹೊಸಕೋಟೆ ತಾಲೂಕು ಮುನ್ರಾಜು ಮತ್ತು ರಾಮಕೃಷ್ಣ ಅಂತೇಳಿ ಅಣ್ಣ ತಮ್ಮದಿರು ಅವರಿಬ್ಬರಿಗೂ ಏನಾಗಿದೆ, ಆ ತಂದೆಗೆ ಇಬ್ಬರೇ ಮಕ್ಕಳು. ಅವ್ರೊಂದು ಸ್ವಲ್ಪ ಏನಾಗಿದೆ, ಜಮೀನು ವಿಚಾರದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಸು ಏನು ಮಾಡಿದ್ದಾನೆ ಮುನ್ರಾಜು, ಸಾಕಷ್ಟು ಫೈನಾನ್ಸ್ ಪ್ರಾಬ್ಲಮ್ ಮಾಡಿಕೊಂಡು ಪ್ರಾಬ್ಲಮ್ಸ್ಲಿದ್ದಾನೆ. ಈ ವಿಷಯ ಏನಾಯಿತು, ಸ್ವಲ್ಪ ಜಮೀನು ಮಾರಾಡಬೇಕು ಅಂತ ಅವನ ಆಸೆ, ಯಾರಿಗೆ, ಮುನ್ರಾಜ್ಗೆ. ಅದಕ್ಕೆ ಅಣ್ಣ ಒಪ್ತಾ ಇಲ್ಲ, ನಾನು ಯಾಕೆ ಮಾರಬೇಕು ಅಂತೇಳಿ. ಕೊನೆಗೆ ಯಾರಿಗೋ ಆ ಜಮೀನು ಒಂದನ್ನು ಬೇರೆಯವರಿಗೆ ಅಗ್ರಿಮೆಂಟ್ ಹಾಕವ್ರೆ, ಬೇರೆಯವ್ರಿಗೆ ಮಾರಿಸ್ಬೇಕು ಅಂತ ಅಗ್ರಿಮೆಂಟ್ ಹಾಕೊಟ್ಟಾದ್ಮೇಲೆ ಏನು ಮಾಡಿದ್ರೆ ಇವ್ರು ಬಂದು ಸೈನ್ ಹಾಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಯಾಕಂದ್ರೆ ಜಮೀನು ಮಾರ್ಕೊಬಾರ್ದು ಅಂತ. ಇವನಿಗೆ ಸಾಕಷ್ಟು ಪ್ರಾಬ್ಲಮ್ ಇದೆ. ಈ ವಿಚಾರವಾಗಿ ಯಾವಾಗ ಇವ್ರು ಸಪೋರ್ಟ್ ಮಾಡಲಿಲ್ವ, ಇವನಿಗೆ ಒತ್ತಡ ಜಾಸ್ತಿ ಆಯಿತು. ನನಗೆ ಫೈನಾನ್ಷಿಯಲ್ ಯಾರು ಹತ್ರ ಸಾಲ ಮಾಡಿಬಿಟ್ಟಿದ್ದಾನೆ, ಒತ್ತಡ ಯಾವಾಗಾಯಿತೋ ನಾನು ಬದುಕಬಾರ್ದು, ಇವ್ರನ್ನೂ ಸಾಯಿಸ್ಬಿಡೋ ಅಂತ ಇದು ಮಾಡಿಬಿಟ್ಟಿದ್ದಾನೆ. ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ತಂದುಬಿಟ್ಟು ಅದಕ್ಕೊಂದು ಪಂಚದಾರ ಎಲ್ಲ ಹಾಕ್ಕೊಂಡು ಕಿಟಕಿ ಪಕ್ಕದಲ್ಲಿ ಅವ್ರ ಅಣ್ಣನ ಹೆಂಡತಿ ಎಲ್ಲ ಮಲ್ಕೊಂಡಿದ್ರು ಮಕ್ಕಳೆಲ್ಲ. ಎರ್ಚ್ಬಿಟ್ಟು ಇವನು ಹಾಕಬೇಕು, ಇವನು ನಾನು ಸುಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಇವನು ಎರ್ಚಿದ್ದಾನೆ. ಎರ್ಚ ತಕ್ಷಣ ಏನಾಗಿದೆ, ಇಮ್ಮಿಡಿಯಾಗಿ ಇವನಿಗೆ ಅದು ಹತ್ಕೊಂಡ ತಕ್ಷಣ ಇಮ್ಮಿಡಿಯಾಗಿ ಕೂಡಲೇ ಮಾಹಿತಿ ಬಂತು. ಅವ್ರು ತೊಗೊಂಡ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಒಂದು 20-25% ಪ್ರಾಬ್ಲಮ್ ಇದೆ, ಅವ್ನು ಬದುಕ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಚಿಕಿತ್ಸೆ ಪಡ್ಕೋತಿದ್ದಾನೆ. ಇದ್ರ ಬಗ್ಗೆ ವಿಚಾರ ಮಾಡಿದಾಗ ಈ ರೀತಿ ಕಂಡು ಬಂತು. ಅವರು ಮಕ್ಕಳು ಸವಿತಾ ಅಂತ ಅವ್ರ ಹೆಂಡತಿ ಸ್ವಲ್ಪ ಗಾಯ ಆಗಿದೆ. ಮಗಳು ವಸಿಸ್ಕಾ ಅಂತೇಳಿ ಅವ್ರಿಗೊಂದು ಸ್ವಲ್ಪ ಅದು ಕೆನೆ ಹತ್ರ ಎಲ್ಲ ಗಾಯ ಆಗಿದೆ. ಹೌದೌದು, ಅವ್ನು ಹೇಳ್ದೆ, ಅವನು ಕೊಲೆ ಪ್ರಯತ್ನ. ನಾನು ಸಾಯಿಸಬೇಕು, ಅವ್ರು ಸಾಯಿಸ್ಬಿಟ್ಟು ನಾನು ಸಾಯಿಸಬೇಕು, ಸುತ್ತೋಗ್ಬಿಡ್ತೀನಿ ಅಂತ ಪ್ಲ್ಯಾನ್ ಮಾಡಿ. ಬಟ್ ನಾನು ಸುತ್ತೋಗ್ಬಿಡ್ತೀನಿ ಅನ್ನೋದ್ರಿಂದ ನನಗೇನು ಐಡಿಯಾ ಇಲ್ಲ. ಅದು ಆಮೇಲೆ ಅವನು ಹೇಳುವಂಥ ವರ್ಷನು. ಬಟ್ ಅವರು ಸಾಯಿಸಬೇಕು ಅಂತ ಹೋಗಿದ್ದು ಕನ್ಫರ್ಮ್ ಮಾಡೋದು. ಇಲ್ಲಿ ಭಾಳ ಕಡಿಮೆ ಇದೆ, 1-1.5 ಎಕರೆ ಇದೆ ಅಷ್ಟೇ. ಅದರಲ್ಲೇನೋ 29 ಗುಂಟೆ ಹಾಕಿದ್ದಾರೆ. ಸ್ವಲ್ಪ ಸಾಲ ಮಾಡಿದ್ದಾನೆ, ಏನೋ ಹೊರಗಡೆ ಎಲ್ಲ ಸಾಲ ಮಾಡಿಕೊಂಡು ಹಿಂದೇನೋ ಚೀಟಿ ಹಾಕಿದೆ ಅಂತ ಹೇಳ್ತಾನೆ. ಅದೆಷ್ಟು ಮಾಡಿ ಸತ್ಯನೋ ಗೊತ್ತಿಲ್ಲ. ಬಟ್ ಅದನ್ನು ಎನ್ಕ್ವೈರಿ ಮಾಡ್ತಾಯಿದ್ವಿ. ಅಲ್ಲಿಯೇ ಒಂದು ತಿನ್ಸುಟ್ಟು ಹತ್ರ ತಗೊಂಡಿದ್ದಾನೆ. ಮಾಮೂಲಿ ಒಂದು ಬಾಟ್ಲಿ ತಗೊಂಡ್ಬಿಟ್ಟು ಮನೇಲೆ ಕೂತ್ಕೊಂಡು ಅವತ್ತು ಹೆಂಡತಿ ಮಕ್ಕಳನ್ನೆಲ್ಲ ಊರು ಕಳಿಸ್ಬಿಟ್ಟಿದ್ದಾನೆ. ಅವ್ರ ಹೆಂಡತಿ ಕೈವಾರ ಆದರೆ ಹೆಂಡತಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟಿದ್ದಾನೆ. ಒಬ್ಬನೇ ಇದ್ದಾನೆ. ಅವತ್ತು ನೈಟೆಲ್ಲ ಪಂಜಿ ಅಂತಂದರೆ ಒಂದು ಮರಕ್ಕೆಲ್ಲ ಬಟ್ಟೆಲ್ಲ ಸುತ್ತಬಿಟ್ಟು ಅದಕ್ಕೆಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಆ ಥರ ಮಾಡಿದ್ವಿ. ಗೋವಿಂದಪುರ ನಮ್ಮ ಹೊಸಕೋಟೆ ತಾಲೂಕು ಮುನ್ರಾಜು ಮತ್ತು ರಾಮಕೃಷ್ಣ ಅಂತೇಳಿ ಅಣ್ಣ ತಮ್ಮದಿರು ಅವರಿಬ್ಬರಿಗೂ ಏನಾಗಿದೆ, ಆ ತಂದೆಗೆ ಇಬ್ಬರೇ ಮಕ್ಕಳು. ಅವ್ರೊಂದು ಸ್ವಲ್ಪ ಏನಾಗಿದೆ, ಜಮೀನು ವಿಚಾರದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಸು ಏನು ಮಾಡಿದ್ದಾನೆ ಮುನ್ರಾಜು, ಸಾಕಷ್ಟು ಫೈನಾನ್ಸ್ ಪ್ರಾಬ್ಲಮ್ ಮಾಡಿಕೊಂಡು ಪ್ರಾಬ್ಲಮ್ಸ್ಲಿದ್ದಾನೆ. ಈ ವಿಷಯ ಏನಾಯಿತು, ಸ್ವಲ್ಪ ಜಮೀನು ಮಾರಾಡಬೇಕು ಅಂತ ಅವನ ಆಸೆ, ಯಾರಿಗೆ, ಮುನ್ರಾಜ್ಗೆ. ಅದಕ್ಕೆ ಅಣ್ಣ ಒಪ್ತಾ ಇಲ್ಲ, ನಾನು ಯಾಕೆ ಮಾರಬೇಕು ಅಂತೇಳಿ. ಕೊನೆಗೆ ಯಾರಿಗೋ ಆ ಜಮೀನು ಒಂದನ್ನು ಬೇರೆಯವರಿಗೆ ಅಗ್ರಿಮೆಂಟ್ ಹಾಕವ್ರೆ, ಬೇರೆಯವ್ರಿಗೆ ಮಾರಿಸ್ಬೇಕು ಅಂತ ಅಗ್ರಿಮೆಂಟ್ ಹಾಕೊಟ್ಟಾದ್ಮೇಲೆ ಏನು ಮಾಡಿದ್ರೆ ಇವ್ರು ಬಂದು ಸೈನ್ ಹಾಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಯಾಕಂದ್ರೆ ಜಮೀನು ಮಾರ್ಕೊಬಾರ್ದು ಅಂತ. ಇವನಿಗೆ ಸಾಕಷ್ಟು ಪ್ರಾಬ್ಲಮ್ ಇದೆ. ಈ ವಿಚಾರವಾಗಿ ಯಾವಾಗ ಇವ್ರು ಸಪೋರ್ಟ್ ಮಾಡಲಿಲ್ವ, ಇವನಿಗೆ ಒತ್ತಡ ಜಾಸ್ತಿ ಆಯಿತು. ನನಗೆ ಫೈನಾನ್ಷಿಯಲ್ ಯಾರು ಹತ್ರ ಸಾಲ ಮಾಡಿಬಿಟ್ಟಿದ್ದಾನೆ, ಒತ್ತಡ ಯಾವಾಗಾಯಿತೋ ನಾನು ಬದುಕಬಾರ್ದು, ಇವ್ರನ್ನೂ ಸಾಯಿಸ್ಬಿಡೋ ಅಂತ ಇದು ಮಾಡಿಬಿಟ್ಟಿದ್ದಾನೆ. ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ತಂದುಬಿಟ್ಟು ಅದಕ್ಕೊಂದು ಪಂಚದಾರ ಎಲ್ಲ ಹಾಕ್ಕೊಂಡು ಕಿಟಕಿ ಪಕ್ಕದಲ್ಲಿ ಅವ್ರ ಅಣ್ಣನ ಹೆಂಡತಿ ಎಲ್ಲ ಮಲ್ಕೊಂಡಿದ್ರು ಮಕ್ಕಳೆಲ್ಲ. ಎರ್ಚ್ಬಿಟ್ಟು ಇವನು ಹಾಕಬೇಕು, ಇವನು ನಾನು ಸುಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಇವನು ಎರ್ಚಿದ್ದಾನೆ. ಎರ್ಚ ತಕ್ಷಣ ಏನಾಗಿದೆ, ಇಮ್ಮಿಡಿಯಾಗಿ ಇವನಿಗೆ ಅದು ಹತ್ಕೊಂಡ ತಕ್ಷಣ ಇಮ್ಮಿಡಿಯಾಗಿ ಕೂಡಲೇ ಮಾಹಿತಿ ಬಂತು. ಅವ್ರು ತೊಗೊಂಡ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಒಂದು 20-25% ಪ್ರಾಬ್ಲಮ್ ಇದೆ.